ಕೆಲವೊಂದು ಸಿನಿಮಾಗಳಿಗೆ ಪ್ರಮೋಷನ್ ಅವಶ್ಯಕತೆ ಇರಲ್ಲ. ಯಾಕೆಂದರೆ ಸಿನಿಮಾಗಳನ್ನ ಪ್ರಮೋಷನ್ ಮಾಡಬಾರ್ದು. ಸಿನಿಮಾ ಚೆನ್ನಾಗಿದ್ರೆ ಆಡಿಯನ್ಸ್ಗಳು ಥಿಯೇಟ್ರಿಗೆ ಬಂದು ನೋಡ್ತಾರೆ. ಆ್ಯಂಡ್ ಮೌತ್ ಟು ಮೌತ್ ಒಬ್ರಿಗೊಬ್ರು ಕೂಡ ಹೇಳ್ತಾರೆ ಸಿನಿಮಾ ಚೆನ್ನಾಗಿದೆ, ಸಿನಿಮಾ ಹೋಗಿ ನೋಡಿ ಅಂತ. ಸೊ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಸಿನಿಮಾಗಳು ಅಂತ ಬಂದಾಗ ಸಿನಿಮಾಗಳ ಪ್ರಚಾರ ಮಾಡೋದು ಬೇಡ. ಈ ಸಿನಿಮಾ ಹೀಗಿದೆ ಹಾಗಿದೆ ಅನ್ನೋದಕ್ಕಿಂತ ಸಿನಿಮಾ ರಿಲೀಸ್ ಡೇಟ್ ಜನರ ಮೈಂಡಲ್ಲಿ ಹೋಗುವಾಗ ಮಾಡಬೇಕು. ಯಾಕೆಂದರೆ ಈಗಿರುವಂಥ ಒಂದು ಸ್ಪೀಡ್ ಲೈಫಲ್ಲಿ ಯಾರಿಗೂ ಕೂಡ ಸಿನಿಮಾ ಯಾವ ಡೇಟಿಗೆ ರಿಲೀಸ್ ಆಗುತ್ತೆ ಏನಾಗುತ್ತೆ. ಪಾಪ್ಯುಲರ್ ಸಿನಿಮಾ ಒಂದು ಕ್ಯಾಟಗರಿ ಆಯಿತು ಅಂತಂದರೆ ನಾನ್ ಪಾಪ್ಯುಲರ್ ಸಿನಿಮಾಗಳೇನಿರುತ್ತೆ ಕೆಲವೊಂದು ಮೂವಿಗಳಿದ ಒಂದು ಡೇಟ್ಸ್ಗಳು ಆಡಿಯನ್ಸ್ಗಳಿಗೆ ಗೊತ್ತಿರಲ್ಲ. ಅದ್ರ ಬಗ್ಗೆ ಸ್ವಲ್ಪ ಪ್ರಯತ್ನ ಮಾಡಬೇಕು. ಇವತ್ತು ನಾನು ಮಾತಾಡ್ತಾ ಇರುವಂಥ ಸಿನಿಮಾದ ಹೆಸರು ಬಂದ್ಬಿಟ್ಟು ಜಡ್ಜ್ಮೆಂಟ್. ರವಿ ಸರ್ ಅವರು ಈ ಸಿನಿಮಾದಲ್ಲಿ ಇರುವಂಥದ್ದು. ಈ ಸಿನಿಮಾದ ಬಗ್ಗೆ ಮಾತಾಡ್ತೀನಿ ಅಂಡ್ ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬೇಗ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಜಡ್ಜ್ಮೆಂಟ್ ಸಿನಿಮಾ. ಇದರಲ್ಲಿ ಲಾಯರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂಥದ್ದು. 13 ದಿನಗಳ ಹಿಂದೆ ಒಂದು ಟೀಸರ್ ಕೂಡ ರಿಲೀಸ್ ಆಗಿತ್ತು, ಎಲ್ಲರೂ ಕೂಡ ನೋಡಿದ್ರೆ ಅಂದ್ಕೊಳ್ತೀನಿ. ಈ ಸಿನಿಮಾದಲ್ಲಿ ಒಂದು ಕತೆ ಮೇನಾಗಿ ಹೇಳಬೇಕು ಅಂದರೆ ಈ ಸಿನಿಮಾದ ಸ್ಟೋರಿ ಲೈನ್ ಬಂದ್ಬಿಟ್ಟು ಒಂದೇ ಲೈನಲ್ಲಿ ಆ ಒಂದು ಟೀಸರಲ್ಲಿ ಪೋರ್ಟ್ರೇ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಆಗುವಂಥ ಒಂದು ಕೊಲೆ ಏನಿದೆ ಆ ಒಂದು ಕೊಲೆಯಿಂದ ನಡೆಯುವಂಥ ಕೆಲವೊಂದು ಘಟನೆಗಳನ್ನು, ಆಮೇಲೆ ಆ ಕೊಲೆ ಹೇಗಾಯಿತು, ಆರೋಪಿ ಯಾರು ಅನ್ನೋದನ್ನು ಒಂದು ಇನ್ವೆಸ್ಟಿಗೇಷನ್ ಮಾಡುವ ಮೂಲಕವಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ರೀತಿಯಾದಂಥ ಸ್ಟೋರಿ ಲೈನ್ಗಳು ತುಂಬ ಇಂಟ್ರೆಸ್ಟ್ ಕೊಡುತ್ತೆ. ಲಾಯರು ಮತ್ತು ಒಂದು ಕೊಲೆ, ಈ ರೀತಿಯಾದಂಥ ಕೆಲವೊಂದು ಒಂದು ಸಿನಿಮಾಗಳೇನಿದೆ ಇನ್ವೆಸ್ಟಿಗೇಷನ್ ಮಾಡೋದು ಅದೊಂದು ಥ್ರಿಲ್ ಆಗುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ದೃಶ್ಯಂ ಸಿನಿಮಾದಲ್ಲಿ ಕೂಡ ನೋಡಿದ್ದೀವಿ. ಕೊಲೆ ಆದಮೇಲೆ ಇನ್ವೆಸ್ಟಿಗೇಷನ್ ನಡೆಯುವಂಥದ್ದು, ಏನಾಗಿದೆ ಅಂತ ಅನ್ನೋದು. ಇದು ಟೋಟಲ್ ಈ ರೀತಿಯಾದ ಸಿನಿಮಾಗಳು ಒಂದು ರೀತಿಯಲ್ಲಿ ಥ್ರಿಲ್ ಕೊಡುವಂಥ ಸಿನಿಮಾಗಳಂತ ಹೇಳ್ಬೋದು. ಈ ಒಂದು ಸಿನಿಮಾಗೆ ಒಂದು ಪ್ರಚಾರದ ಕೊರತೆ ಇದೆ ಅಂತ ನನಗೆ ಪರ್ಸ್ನಲಿ ಅಂತ ಅನ್ನಿಸ್ತು. ಯಾಕಂದರೆ ಟೀಸರ್ ನೋಡಿದಾಗ ಒಂದು ಒಳ್ಳೆ ಕ್ವಾಲಿಟಿ ಇದೆ, ಸ್ಟೋರಿ ಕೂಡ ಹಾಗೆ ಇರುವಂಥದ್ದು. ಈ ಸಿನಿಮಾದಲ್ಲಿ ಮೇಘನಾ ಅವರು ಇರುವಂಥದ್ದು, ಮತ್ತು ಧನ್ಯ ಮೇಡಮ್ ಇರುವಂಥದ್ದು, ಮತ್ತು ದಿಗಂತ್ ಅವರು ಇರುವಂಥದ್ದು, ಎಕ್ಸ್ಪೆಷಲಿ ರವಿ ಸರ್ ಅವರು ಇರುವಂಥದ್ದು. ಎಲ್ಲರೂ ಕೂಡ ಈ ಒಂದು ಸಿನಿಮಾದಲ್ಲಿರುವಂಥದ್ದು. ಕ್ವಾಲಿಟಿ ಮಾತ್ರ ಸಿನಿಮಾದ ಅದ್ಭುತವಾಗಿದೆ, ಸ್ಟೋರಿ ಕೂಡ ಚೆನ್ನಾಗಿದೆ. ಎಲ್ಲೋ ಪ್ರಚಾರದ ಕಡೆ ಸ್ವಲ್ಪ ಒಂದು ಡೇಟ್ ಅನೌನ್ಸ್ಮೆಂಟ್ನ ಒಂದು ಜನರಿಗೆ ತಲುಪಿಸೋದ್ರಲ್ಲಿ ಸ್ವಲ್ಪ ವಿಫಲವಾಗಿದೆ ಒಂದು ತಂಡ ಅಂತಲೇ ಹೇಳಿಕ್ಕೆ ಇಷ್ಟಪಡ್ತೀನಿ. ಇನ್ನು ಜಡ್ಜ್ಮೆಂಟ್ ಸಿನಿಮಾ ಯಾವಾಗ ರಿಲೀಸು ಏನು ಕರೆ ಅಂತ ನೋಡೋದಾಯ್ತು ಅಂದರೆ ಇದೇ ಮೇ 24ಕ್ಕೆ ರಿಲೀಸ್ ಆಗ್ತಾ ಇದೆ. ನಾಳೆ ಟ್ರೈಲರ್ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಒಂದು ಇಚ್ಛೆ ಏನಪ್ಪ ಅಂದರೆ ಸಿನಿಮಾಗಳು ಚೆನ್ನಾಗಿರುತ್ತೆ. ಕೆಲವೊಂದು ಸಿನಿಮಾಗಳು ಏನಾಗುತ್ತೆ ಅಂದರೆ ತುಂಬ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಥಿಯೇಟ್ರಲ್ಲಿ ಹೋಗಿ ನೋಡಿರಲ್ಲ ನಾವು, ಆಮೇಲೆ OTTಲಿ ಬಂದಾಗ ಅಯ್ಯೋ ಈ ಸಿನಿಮಾನ ನಾವು ಥಿಯೇಟ್ರಲ್ಲಿ ನೋಡಲಿಲ್ವಲ್ಲ, ಎಕ್ಸ್ಪೀರಿಯನ್ಸ್ ಮಾಡಲಿಲ್ವ ಅನ್ನೋ ಫೀಲ್ ತುಂಬ ಜನಗಳು ಕೂಡ ಆಗಿರುತ್ತೆ. ಜಡ್ಜ್ಮೆಂಟ್ ಸಿನಿಮಾದ ಒಂದು ಟೀಸರ್ ನೋಡಿದಾಗ ನನಗೂ ಕೂಡ ಹಾಗೆ ಅನ್ನಿಸ್ತು. ಯಾವುದೇ ಒಂದು ಸಿನಿಮಾ ಆದರೂ ಕೂಡ ಒಂದು ಶ್ರಮ ಪಟ್ಟು ಎಲ್ಲ ಚಿತ್ರತಂಡದವರು, ಕಲಾವಿದರು, ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಕೂಡ ಕಷ್ಟಪಟ್ಟು ಸಿನಿಮಾನ ಮಾಡಿರ್ತಾರೆ. ಆ ಸಿನಿಮಾ ಉನ್ನತ ಮಟ್ಟಕ್ಕೆ ಹೋಗಿ ತಲುಪಬೇಕು. ಅದೇ ಒಂದು ಆಶಯ ಅಷ್ಟೇ. ಆದಷ್ಟು ಯಾವುದೇ ಸಿನಿಮಾ ಇರಲಿ, ಜಡ್ಜ್ಮೆಂಟ್ ಅಂತಲ್ಲ, ಪ್ರತಿಯೊಂದು ಯಾವುದೇ ಒಂದು ಚಿಕ್ಕ ಪುಟ್ಟ ಸಿನಿಮಾಗಳು ಅಂತ ಬಂದಾಗ ಆಡಿಯನ್ಸ್ ತುಂಬಾ ಕಮ್ಮಿ ಇರ್ತಾರೆ ಆ ಸಿನಿಮಾ ನೋಡಲಿಕ್ಕೆ. ನೀವು ಸಿನಿಮಾ ಬಂದು ನೋಡಿ ಹಾಗಿದೆ ಹೇಗಿದೆ ಅನ್ನೋದಕ್ಕಿಂತ ಸಿನಿಮಾದ ಒಂದು ಡೇಟನ್ನು ಒಂದು ಆಡಿಯನ್ಸ್ಗಳ ತಲೆಗೆ ಹಾಕಬೇಕು ಅನ್ನುವಂಥದ್ದು. ಯಾಕೆಂದರೆ ಒಂದು 2-3ರಿಂದ ಸಿನಿಮಾ ಕೂಡ ಪಾಪ್ಯುಲರ್ ಆಗುವಂಥದ್ದು. ಯಾಕಂದರೆ ನಾನು ಆಗಲೇ ಹೇಳಿದಾಗೇ ಸಿನಿಮಾ ಚೆನ್ನಾಗಿತ್ತು ಅಂದರೆ ಆಟೋಮೆಟಿಕ್ ಒಬ್ಬ ಸಿನಿಮಾ ನೋಡ್ಕೊಂಬಂದ್ರೆ 10 ಜನ ಕೇಳ್ತಾನೆ, ಆ 10 ಜನ 100 ಜನ ಕೇಳ್ತಾನೆ. ಈ ರೀತಿಯಾದಂಥ ಒಂದು ಸಿನಿಮಾಗಳು ಹೋಗುತ್ತೆ. ಸಿನಿಮಾದ ಒಂದು ಡೇಟೇ ಅನೌನ್ಸ್ಮೆಂಟ್ ಮಾಡದೆ, ಅಂದರೆ ಸಿನಿಮಾದ ಒಂದು ಡೇಟ್ ಅನೌನ್ಸ್ಮೆಂಟು ಜನಗಳಿಗೆ ತಲುಪಿಸದೆ ಮಾಡಿದಾಗ ಆಡಿಯನ್ಸ್ಗಳಿಗೆ ಸಿನಿಮಾದ ಒಂದು ಡೇಟ್ ತಲೆಗೆ ಹೋಗಲ್ಲ. ಆದಷ್ಟು ಹೇಳೋದೇನಪ್ಪ ಅಂದರೆ ಎಲ್ಲ ಒಂದು ಚಿಕ್ಕ ಪುಟ್ಟ ಸಿನಿಮಾಗಳು ಕೂಡ ಒಂದು ಆಡಿಯನ್ಸ್ ರಿಟೆನ್ಷನ್ ಬರಬೇಕು ಅನ್ನುವಂಥದ್ದು, ವ್ಯೂವರ್ಸ್ ಬರಬೇಕು ಅನ್ನುವಂಥದ್ದು ನನ್ನ ಒಂದು ಆಶಯ. ಇದಾಗಿತ್ತು ಇವತ್ತಿನ ವಿಡಿಯೋ. ನೀವು ಜಡ್ಜ್ಮೆಂಟ್ ಸಿನಿಮಾದ ಟೀಸರ್ ನೋಡಿದ್ರೆ ಹೇಗೆ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಇದೇ 24ನೇ ತಾರೀಕಿಗೆ ರಾಜ್ಯಾದ್ಯಂತ ತೆರೆಗೆ ಬರ್ತಾ ಇದೆ ಜಡ್ಜ್ಮೆಂಟು. ನೋಡಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.